ಗೊತ್ತೇ ಆಗಲ್ಲ 17 ವರ್ಷ ಅದು ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲ್ಲ. ಹಾಂ ಬರ್ತೀರಾ? ಯಾರು? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ವೈಫ್ ಜೊತೆ ರೈಡು. ಸೊ ನನ್ನ ಮಗನೇ ಫೋಟೋಗ್ರಾಫರ್ ಈಗ ನನಗೆ. ಅಯ್ಯೋ ಏನು ಕೆಳಗಡೆ ಕೂತ್ಕೊಳೋದೇನು ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಥರ ಮಾಡ್ತೀಯಲ್ಲೋ. ಐ ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ವೈಫ್ ಜೊತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಎಲ್ಲ ರೈಡ್ ಮಾಡಿದ್ವಿ, ಬಟ್ ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀವಿ. ಭಾನುವಾರ ಸುಮ್ಮನೆ ಎಲ್ಲಾದರೂ ಹಿಂಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಹತ್ತಿರ ಎಲ್ಲಾದರೂ ಜಾಗ ಹುಡ್ಕೊಂಡ್ರಿ, ಯಾಕಂದರೆ ಅವ್ರಿಗಿನ್ನೂ ಸೆಟ್ ಆಗಬೇಕಲ್ಲ ಗಾಡಿ. ಸೊ ಹಿಂದೆಗಡೆ ಸೀಟ್ ಬೇರೆ ಚಿಕ್ಕದು. ಸೊ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು ಅಂದ್ಬಿಟ್ಟು ಫಸ್ಟು ಒಂದು 70-80 ಕಿಲೋಮೀಟರ್ಸು ಒನ್ ವೇ ರೈಡ್ ಹೋಗಿ ಬಂದ್ಬಿಡೋಣ. ಆಮೇಲೆ ನೋಡೋಣ ಕಂಫರ್ಟ್ ಆಗುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ಸೊ ಎಲ್ಲಿ ಅಂತಂದರೆ ದಿಂಡಗನಹಳ್ಳಿ ಡ್ಯಾಮ್ ಅಂತ ಒಂದು ಜಾಗ ಇದೆ ದೊಡ್ಡಬಳ್ಳಾಪುರದ ಹತ್ರ. ಅಂದರೆ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಮಧ್ಯೆ ಇದೆ. ಸೊ ಅಲ್ಲಿರೋದು, ಅಲ್ಲೊಂದು ಹೋಗ್ತಾಯಿದ್ದೀವಿ. ಮತ್ತು ಶ್ರೀನಿವಾಸ ಸಾಗರ್ ಡ್ಯಾಮ್ ಅಂತ ಒಂದಿದೆ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ಸೊ ಇದೆರಡೇ ಹತ್ರ ಸದ್ಯಕ್ಕೆ ಸಿಕ್ಕಿದ್ದು. ನಮ್ಮ ಮನೆಯಿಂದ ಹತ್ರಕ್ಕೆ ಆರಾಮಾಗಿ ಹೋಗಿ ಬರೋಕ್ಕೆ, ಯಾಕಂದರೆ ಅವ್ರಿಗೆ ಕಂಫರ್ಟಬಲಾಗಿ ಕುತ್ಕೊಂಡೋಗಿ ಟೆಸ್ಟ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೋಸ್ಕರ ಹತ್ರ ಜಾಗ ಹುಡ್ಕೊಂಡಿದ್ದೀವಿ. ಸೊ ಈಗ ಸೀದಾ ಹೋಗ್ತಾಯಿದ್ದೀವಿ. ನಾಷ್ಟ ಎಲ್ಲ ಮುಗಿಸ್ಕೊಂಡೇ ಹೊರಟ್ರಿ. ಅರ್ಲಿ ಮಾರ್ನಿಂಗ್ ಎದೊಳ್ಳಿಲ್ಲ, ಸಂಡೇ ಅಲ್ವಾ. ಸೊ ರೆಸ್ಟ್ ಬೇಕು ಅಂದ್ಬಿಟ್ಟು ಆರಾಮಾಗಿ ನೀಟಾಗಿ ನಿಧಾನಕ್ಕೆ ಎದ್ದು ನಾಷ್ಟ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಸುಮಾರು ಒಂದು 10 ಕಾಲು ಆಗಿರಬೇಕು ಟೈಮು. ಸೊ ಈಗ ಹೊರಟಿದ್ದೀವಿ. ಓಕೆನಾ? ಹಿಂದೆ ಹಾಂ ಕಂಫರ್ಟ್ ಇಲ್ಲ ಅಂದರೆ ಹೇಳು, ನಿಲ್ಲಿಸ್ತೀನಿ. ಹಾಂ ಸೊ ದಿಂಡಗನಹಳ್ಳಿ ಡ್ಯಾಮ್ಗೆ ನಾವು ಸುಮಾರು ಒಂದು 5 ವರ್ಷದ ಮುಂಚೆ ಹೋಗಿದ್ರಿ. ಯಾರು ಅಂತಂದರೆ ನಾನು, ನಮ್ಮ ಮೋಹನು, ಮತ್ತು VK, ಮಧು. ಸೊ ನಾವಿಷ್ಟು ಜನ ಒಂದು 5 ವರ್ಷ ಆಗಿದೆ ಅಂದ್ಕೊತೀನಿ ಆಗಲೇ. ಸೊ 5 ವರ್ಷ ಆಯಿತು ಅಲ್ಲಿ ಹೋಗಿ. ಮತ್ತು ಇವಾಗೇ ಹೋಗ್ತಾ ಇರೋದು. ಸೊ ನಾಳೆಗೆ ಅಂದರೆ 24 ಜುಲೈಗೆ ನಮ್ಮ ಮದುವೆ ಆಗಿ ಸುಮಾರು 17 ವರ್ಷ ತುಂಬುತ್ತೆ. 18ನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ. 17 ವರ್ಷ ಆಗೋಯ್ತು ಮದುವೆ ಆಗಿ. ಗೊತ್ತೇ ಆಗಲ್ಲ ಇದೇ ಯಾವಾಗ ಮದುವೆ ಆಯಿತು, ಅದು ಯಾವಾಗ ಮಗು ಆಯಿತು. ಮಗ ಆಗಲೇ 13 ವರ್ಷ 7ನೇ ಕ್ಲಾಸಿಗೆ ಬಂದಿದ್ದಾನೆ. ಇನ್ನೂ ನಾನು ಚಿಕ್ಕ ಹುಡುಗ ನಾಡ್ದಂಗೆ ಆಡ್ತಾಯಿದ್ದೀನಿ. ನಾನಲ್ಲ, ನನ್ನ ವೈಫು ಹಂಗೇನೆ. ಇಬ್ಬರು ಇನ್ನೂ ಕಾಲೇಜಲ್ಲಿ ಓದ್ತಾಯಿದ್ದೀವಿ. ಆ ಫೀಲಿಂಗ್ಗಳೇ ಒಂದೊಂದ್ಸರಿ ಸಡನ್ನಾಗಿ ಗ್ಯಾಪ್ನ ಬರೋಲ್ಲ ಮದುವೆ ಆಗಿದೆ ಅಂದ್ಬಿಟ್ಟು. 17 ವರ್ಷ ಆಯಿತು. ಸೊ ನಮ್ಮ 70th ಆ್ಯನಿವರ್ಸರಿಗೆ ಒಂದು ಒಳ್ಳೆ ರೈಡು, ಫಸ್ಟ್ ಟೈಮು ಸೂಪರ್ ಬೈಕಲ್ಲಿ ಒಂದು ರೈಡ್ ಹೋಗ್ತಾ ಇರೋದು ನಮ್ಮ ವೈಫ್ ಜೊತೆಗೆ. ಸೊ ಅದು 17ನೇ ಆ್ಯನಿವರ್ಸರಿ ಟೈಮಲ್ಲೇ. ಸೊ ಈ ವಿಡಿಯೋ ಶೂಟ್ ಮಾಡಿದಾಗ ಇವತ್ತು ಡೇಟ್ ಬಂದ್ಬಿಟ್ಟು 20. ಸೊ ಇನ್ನೂ 4 ದಿನ ಇದೆ. ಇನ್ನು 3 ದಿನಕ್ಕೆ ನಾನು ಈ ವಿಡಿಯೋ ಹಾಕ್ತೀನಿ. ಸೊ 20 ಅಂದರೆ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, 23ನೇ ತಾರೀಕು, 24ಕ್ಕೆ ನಮ್ಮ ಆ್ಯನಿವರ್ಸರಿ. ಬನ್ನಿ ಸೀದಾ ಹೋಗೋಣ ದಿಂಡಗನಹಳ್ಳಿ ಡ್ಯಾಮು. ಸೊ 2 ರೂಟ್ ಇದೆ. ಒಳಗಡೆಯಿಂದ ಒಂದು ರೂಟ್ ಹೋಗ್ಬೋದು. ಇಲ್ಲಿ ಡಿ ಕ್ರಾಸ್ ಹತ್ರ ರೈಟ್ ತೊಗೊಂಡು ಅಲ್ಲಿಂದ ಮತ್ತೆ ಲೆಫ್ಟ್ ತೊಗೊಂಡು ಅಲ್ಲಿಂದ ಒಳಗಡೆ ಹೋಗ್ಬೋದು. ಇಲ್ಲ ಅಂತಂದರೆ ಸೀದಾ ಗೌರಿಬಿದನೂರು ರೂಟ್ ಹೋಗಿ ಅಲ್ಲಿ ಘಾಟಿ ರೋಡೆಲ್ಲ ಇದೆಯಲ್ಲ, ಆ ರೋಡೆಲ್ಲ ದಾಟ್ಕೊಂಡು ಮುಂದಕ್ಕೆ ಹೋಗಿ ಅಲ್ಲೂ ಒಂದು ರೈಟ್ ತೊಗೋಬೋದು. ಸೊ ನೋಡೋಣ, ನಾನು ಗೌರಿಬಿದನೂರು ರೋಡಲ್ಲೇ ಹೋಗೋಣ ಅಂತ ಇದ್ದೀನಿ, ಯಾಕಂದರೆ ಆರಾಮಾಗಿ ಹೋಗಿ ಬರೋಣ ಅಂತ. ಸೊ ಒಳಗಡೆ ಸೀನಿಕ್ ರೂಟು ಚೆನ್ನಾಗಿದೆ, ಬಟ್ ಹಳ್ಳಿ ರೂಟು ರಿಸ್ಕ್ ತೊಗೊಳೋದು ಬೇಡ ಅಂತ, ಅದಕ್ಕೆ ಗೌರಿಬಿದನೂರು ರೂಟಲ್ಲೇ ಹೋಗ್ಬಿಟ್ಟು ಬರ್ತೀನಿ. ರಿಟರ್ನ್ ಬರ್ತಾ ಚಿಕ್ಕಬಳ್ಳಾಪುರದ ಮೇಲೆ ಬಂದೆ ಗೊತ್ತಿಲ್ಲ, ಯಾಕಂದರೆ ಶ್ರೀನಿವಾಸ ಸಾಗರ್ ಡ್ಯಾಮಿಂದ ಆ ಕಡೆ ಚಿಕ್ಕಬಳ್ಳಾಪುರಗೂ ಹತ್ರ. ಹಿಂಗೂ ಬರ್ಬೋದು, ಹಂಗೂ ಬರ್ಬೋದು. ಮೂಡ್ ಹೆಂಗಿರುತ್ತೋ ಹಂಗೆ ಬರೋಣ. ನೀಟಾಗಿ ಕೂತಿದ್ಯಾ? ಗ್ರಾಫ್ರಲ್ಲೇನು ಇಲ್ಲ, ಅದಕ್ಕೆ ಇಟ್ಕೊಳಕ್ಕಾಗ್ತಾ ಇಲ್ಲ. ನಿಧಾನಕ್ಕೆ ಕೂತು. ಏನಾದರೂ ನಿಲ್ಲಿಸ್ಬೇಕು ಅಂತಂದರೆ ಹೇಳು, ನಿಲ್ಲಿಸ್ತೀನಿ. ಈ ರೂಟೂ ಏನು ಕಮ್ಮಿ ಇಲ್ಲ, ಸಖತ್ ಸೀನಿಕ್ ವ್ಯೂಸು, ಒಳ್ಳೆ ಬೆಟ್ಟ ಗುಡ್ಡ. ಮಳೆಗಾಲದಲ್ಲಂತೂ ಒಳ್ಳೆ ಮರ ಗ್ರೀನರಿ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಕ್ಲೈಮೇಟು ಕೂಲಾಗಿದೆ. ಈಗ ಸ್ವಲ್ಪ ಬಿಸಿಲು ಬಂತು ಅಷ್ಟೇ, ಇಷ್ಟೊತ್ತು ಕೂಲಾಗಿತ್ತು, ಮುಂದಕ್ಕೂ ಕೂಲಾಗಿರುತ್ತೆ. ಮಳೆ ಅಂತೂ ಇಲ್ಲ, ಬಿಸಿಲು ಜಾಸ್ತಿ ಬಂದಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಓಕೆ, ಟೆನ್ಷನ್ ಇಲ್ಲ, ಬಿಸಿಲು ಜಾಸ್ತಿ ಬರಬಾರ್ದು ಅಷ್ಟೇ. ಸೊ ಇದು ಟೋಲು, ಗೌರಿಬಿದನೂರ್ಗೆ ಹೋಗೋಕ್ಕೆ ಟೋಲ್. ಇದು ರೋಡೆಲ್ಲ ಚೆನ್ನಾಗೇ ಮಾಡೋರು. ಸೊ ನೀವೇನಾದ್ರು ದಿಂಡಗನಹಳ್ಳಿ ಡ್ಯಾಮ್ ಬರೋಂಗಿದ್ರೆ ಫಸ್ಟು ಒಳಗಡೆ ಸೀನಿಕ್ ರೂಟ್ಗೆ ಹೋಗ್ಬಿಡಿ, ಹಳ್ಳಿ ರೂಟ್ ಒಳಗಡೆಯಿಂದ. ಅದಾದಮೇಲೆ ಬೇಕಾದ್ರೆ ನೀವು ರಿಟರ್ನ್ ಬರ್ತಾ ಹಿಂಗೆ ಬರ್ಬೋದು. ಓಕೆ. ಸೊ ಗೌರಿಬಿದನೂರು ರೂಟಲ್ಲಿ ತೊಂಡೆಬಾವಿ ಬರುತ್ತೆ. ತೊಂಡೆಬಾವಿ ಸಿಮೆಂಟ್ ಫ್ಯಾಕ್ಟ್ರಿ ನೋಡಿದರೆ ಇಲ್ಲಿ ರೈಟ್ ತೊಗೋಬೇಕು. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ,
ಸೊ ಇಲ್ಲಿ ರೈಟ್ ತೊಗೋಬೇಕು. ಸೊ ನಾನು ಈಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ, ಆಮೇಲೆ ಒಳಗಡೆ ಹೋದರೆ ಸಿಕ್ಕಿಲ್ಲ ಅಂದರೆ ಕಷ್ಟ. ಅರ್ಧ ಟ್ಯಾಂಕ್ ಇದೆ, ಯಾವುದಕ್ಕೂ ಟಾಪಪ್ ಮಾಡಿಸ್ಬಿಟ್ಟು ಈಗ ನೋಡಿ ನಮ್ಮ ವೈಫ್ಗೆ ಸುಮ್ಮನೆ ಬೈತೀನಿ, ಅಲ್ಲೇ ಹೋಗ್ಬೇಕಾಯ್ತು. ಏನಮ್ಮ ಏನೋ ಎಲ್ಲಿ ಹಿಂದೆನಾ ಮುಂಚೆನೇ ಹೇಳ್ಬೇಕು ತಾನೆ? ಕೊಟ್ಟರೆ ಹಿಂಗೆ ನಿನಗೆ ಕೊಟ್ಟರೆ ಸರಿ ಆಯ್ತು ಬಾ, ಹಿಂಗೆ ಮುಂದೆ ಹೋಗೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಬಾ. ಅಣ್ಣ 95 ಇದೆಯಾ? ಎಲ್ಲಿದೆ 95? 95 ತಾನೆ? ಬರ್ದಿರ್ಲಿಲ್ವಲ್ಲ ಅದಕ್ಕೆ ಕೇಳಿ. ಅಣ್ಣ 95 ಅಲ್ಲ ಅಣ್ಣ, ಅದು ನಾರ್ಮಲ್, ಅದು ತೆಗಿ ನಾರ್ಮಲ್, ಅದು 95 ಅಂತ ಹೇಳ್ತಾ ಇದ್ದೀನಿ. ಇಲ್ವಾ? ಅಣ್ಣಂಗೆ ಗೊತ್ತಾಗಿಲ್ಲಣ್ಣ ಪಾಪ, 95 ಇದೆಯಾ ಅಂದರೆ ಹ್ಞೂ ಅಂದ್ರೆ ಅದಕ್ಕೆ. ಸರಿ ಓಕೆ. ಇಲ್ಲ ಹಾಕಿಲ್ಲ. ಅದು ಇಲ್ಲೇ ಕೆಲವ್ರಿಗೆ ಗೊತ್ತಿರಲ್ಲ 95 ಅಂದರೆ. ಸಿಗುತ್ತೆ ಸದ್ಯಕ್ಕಿದೆ, ಬರ್ತಾ ನೋಡ್ಕೊಳಮ್ಮ. ವೆನ್ ಐ ಆಮ್ ಹಿಯರ್ ವೈ ಯು ಫಿಯರ್? ಇವನು ಇದು ಒಂದೊಂದ್ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ, ಅದಕ್ಕೆ ಮ್ಯಾಪ್ ನೋಡು ಅಂದಿದ್ದು. ಸಿಗುತ್ತೆ ಕೆಲವೊಂದು ಕಡೆ ಸಿಗುತ್ತೆ. ಇಲ್ಲಾಂದರೆ ವಾಪಸ್ ಹಿಂಗೆ ಅದೇ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಅಣ್ಣ ನಾರ್ಮಲ್ ಹಾಕಿಣ ಅನ್ಬೇಕು. ಹಂಗೆ ಅಲ್ಲಿ ಇಟ್ಬಿಡು, ಅದ್ರ ಮೇಲೆ ಕಾಣಿಸುತ್ತಾ ರೋಡ್ ನೋಡು ನೀಟಾಗಿ. ಹಿಂದೆಯಿಂದ ಹೋಗಿ ನೋಡು, ಹಿಂದೆಯಿಂದ ಹೋಗೋದು ಹಿಂಗೆ ಹೋಗೋದು. ಇನ್ನು ಸ್ವಲ್ಪ ಮುಂದೆ ಇಡು ಕ್ಯಾಮ್ರಾನ. ಹಾಂ ಬಾ ಕುಚ್ಚ, ಆನಲ್ಲಿದೆಲ್ಲ ರೆಕಾರ್ಡಿಂಗ್ ಆಗ್ತಾಯಿದೆ. ಹಾಂ ಕುಚ್ಚ ಬಾ. ನಾನವನಲ್ಲ. ಕ್ಯಾಮ್ರಾ ಇಟ್ಬಿಟ್ಟಲ್ಲಿ ಹೋಗಿ ಇದು ತೊಗೊಳೋಣ, ಒಂದು ವೀಡಿಯೋ ತೊಗೊಳೋಣ ಅಂತಂದರೆ ಕ್ಯಾಮ್ರಾ ಯಾರನ್ನ ಎತ್ಕೊಂಡು ಹೋಗ್ಬಿಟ್ರಿ ಅಂತ ಅದೇ ಅರ್ಧ ಭಯ ಇವಳಿಗೆ. ತಂಡಿಗಾನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರು. ಸ್ವಲ್ಪ ಮಣ್ಣು ರೋಡು, ಕಲ್ಲುಗಳು ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮ್ ಬಂದಾಗೇ 1-2 ಗಾಡಿ ಅಂಡರ್ ಬೆಲೆ ಟಚ್ ಆಗಿತ್ತು. ಏನು ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟವ್ರೆ, ಹೋಗೋಕ್ಕಾಗಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟವ್ರೆ. ಫೆನ್ಸಿಂಗ್ ಇಲ್ಲೇ ನೋಡ್ಕೊಂಡು ಅನ್ಬ ಆಚೆಯಿಂದ ಅಷ್ಟೇ. ಇದಾರ ಅಲ್ಲೆಲ್ಲ ಹೋಗೋರೆ, ಹಂಗೆ ದಾರಿ ಇಲ್ಲ, ಹಿಂಗೆ ಹೋಗ್ಬೇಕು ಹೋದ್ರೆ. ಹಾಂ ಸರಿ ಹಾಂ ಹೇಳಿ. ಚೇಂಜ್ ಇಲ್ಲ ಬ್ಯಾಗಿನ, ಮುಂಚೆ ಹಂಗೆ ಫ್ರೀಯಾಗಿ ಹೋಗ್ಬೋದಾಯ್ತಪ್ಪ. ಹಾಂ ಇದೆ ಬಿಡು ತಡಕ. ಸೊ 20 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತಾರೆ. ಇಲ್ಲಿ 1-2 ಫೋಟೋ ತಗೊಂಡು ಇಲ್ಲಿ. ಸೊ ಇದೆ ದಂಡಗನಹಳ್ಳಿ ಡ್ಯಾಮು. ಅಲ್ಲೂ ಹೋಗಿ ಫೋಟೋ ಇಡ್ಸ್ಕೊಬೋದು, ಅಲ್ಲೂ ಚೆನ್ನಾಗೈತೆ. ಆ ಕಡೆ ನಡ್ಕೊಂಡು ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು. ಲಾಸ್ಟ್ ಟೈಮ್ ಹೋಗಿದ್ರಿ, ಫುಲ್ಲು ಪಿತ ಅಂತ ಇತ್ತು. ಈಗೆಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟವ್ರಪ್ಪ. ನಾನು ಲಾಸ್ಟ್ ಟೈಮ್ ಒಂದು 5 ವರ್ಷದ ಮುಂಚೆ ಬಂದಾಗ ಏನೂ ಇರಲಿಲ್ಲ. ನಿಮಗೆ 20 ರೂಪಾಯಿ ಬೇರೆ ಕೊಟ್ಟು ಒಳಗೆ ಹೋಗ್ಬೇಕಂತೆ. ಅದೇನು ಲೀಗಲ್ಲೋ ಇಲ್ಲೋ ಗೊತ್ತಿಲ್ಲ. ಏನಪ್ಪ ಅವರು ಇಲ್ಲೇ ಇರ್ತಾರಲ್ಲ ಅಂದ್ಬಿಟ್ಟು ಕೊಟ್ಟು ಬಂದ್ರಿ. ನೋಡಿ ಇದೇ ಡ್ಯಾಮ್. ನೀರೇನು ಕಮ್ಮಿ ಇದೆಯಪ್ಪ, ಮಳೆ ಆ ಕಡೆನೇ ಅಷ್ಟೇ. ನಮ್ಮ ಬೆಂಗಳೂರು ಕಡೆ ಮಳೆ ಜಾಸ್ತಿ, ಈ ಕಡೆ ಎಲ್ಲ ಮಳೆನೇ ಇಲ್ಲ. ಮುಂಚೆ ಎಲ್ಲ ಸ್ವಲ್ಪ ಹೈಟಲ್ಲಿರೋದು ನೀರು ಇಲ್ಲಿವರೆಗೂ ಬರೋದು. ಕಡೆ ಮಾತ್ರ ಸೀನ್ರಿ ಸೂಪರಾಗಿದೆ. ಓಕೆ, ಸೊ ಇವಾಗ ನಾನು ನಮ್ಮ ವೈಫ್ ಇಬ್ಬರು ಬಂದಿದ್ದೀವಿ ದಂಡಗನಹಳ್ಳಿ ಡ್ಯಾಮ್ಗೆ. ಇದು ಫಸ್ಟ್ ಟೈಮ್ ಇವ್ರು ಬರ್ತಾ ಇರೋದು, ನಂದು ಒಂದು ಸೆಕೆಂಡ್ ಥರ್ಡ್ ಟೈಮ್ ಏನೋ ಇದು ಬರ್ತಾ ಇರೋದು ನಾನು. ಪ್ಲಸ್ಸು 17 ವರ್ಷ ಆಯಿತು ಮದುವೆ ಆಗಿ. ಏನು ಅಂತೀಯ? ಸೊ ಗೊತ್ತೇ ಆಗಲ್ಲ 17 ವರ್ಷ ಅದು ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲ್ಲ. ಸೊ ಎಂಜಾಯ್ ಮಾಡ್ಕೊಂಡಿದ್ದೀವಿ ಲೈಫ್ನ. ಓಕೆ, ಸೊ ಇವಾಗ ಇಲ್ಲಿ ಸ್ವಲ್ಪ ಹೊತ್ತಿದ್ದು ಇದಾದಮೇಲೆ ಇಲ್ಲಿಂದ ಶ್ರೀನಿವಾಸ ಸಾಗರ್ ಡ್ಯಾಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ನೋಡೋಣ, ಯಾವುದಕ್ಕೂ ಹೇಳ್ತೀನಿ. ಸೊ ಗಾಡೀಲಿ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿತ್ತು ಹಿಂದೆ ಕಂಫರ್ಟು? ಚೆನ್ನಾಗಿತ್ತು. ನೀನು ಜೊತೆಗಿದ್ದಾಗ ಏನು ಹೇಳು ನನಗೆ? ಅಯ್ಯೋ ನಾನು ಜೊತೆಗಿದ್ದಾಗ ಎಲ್ಲದಕ್ಕೂ ಕಂಫರ್ಟ್ ಕೊಡ್ತೀಯಪ್ಪ, ಅದೇ ನನಗೆ ಚಿಂತೆನೇ ಇರಲ್ಲ. ಅಲ್ಲ ಹಿಂದೆ ಸೀಟ್ ಓಕೆನಾ? ಕುತ್ಕೋಬೋದಾ? ಸ್ವಲ್ಪ ಹಾಡಿದೆಲ್ಲ ಬಿಡು ಕುಶನ್ ಹಾಕ್ಸೋಣ. ಓಕೆ, ಸೊ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಹೆಂಗಿದೆ ವ್ಯೂ ಪಾಯಿಂಟು.
ಹಂಗೆ ಮಾಡಬಾರ್ದು. ಅಡ್ವೆಂಚರಾ? ನೋಡ್ತಾ ಇರ್ತಾನೆ ಅದನ್ನೇ ಗಾಡಿ ತುಂಬಾ ನೋಡ್ತಾ ಇರ್ತಾನೆ. ಇಲ್ಲ ಇಲ್ಲ ಬಿಡ್ತಾರೆ, ಪಾರ್ಕಿಂಗ್ ದುಡ್ಡು ಕೊಟ್ಟರೆ ಬಿಡ್ತಾರೆ. ಇಲ್ಲ 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 ಕರ್ನಾಡು ನಾಟಿ ಪಲ್ಯ. ಟಿಫನ್ ತಂದ್ಬಿಟ್ರಿ, ಒಬ್ಬೊಬ್ರು ಒಂದೊಂದು ಹೇಳ್ಬಿಟ್ಟಿದ್ದೀವಿ. ನಮ್ಮ ತಮ್ಮ ಟಿಫನ್, ನಮ್ದು ಬಿರಿಯಾನಿ, ಅವ್ರದ್ದು ಫ್ರೈ, ಇನ್ನೊಬ್ರು ಚಿಲ್ಲಿ ಚಿಕನ್. ಬನ್ನಿ ಊಟ ಮಾಡಿ. ಇಲ್ಲ ಇಲ್ಲ ಹೊಡ್ತೀವಿ, ಟೈಮ್ ಆಯ್ತು. ಮಗ ಬೇರೆ ಕಾಯ್ತಾ ಇರ್ತಾನೆ ಅವನು. ಓಕೆ ಥ್ಯಾಂಕ್ ಯು ಮೇಡಮ್. ಹಾಂ ಮಾಡಿದ್ದೀನಿ, ರೆಕಾರ್ಡ್ ಆಗ್ತಾ ಇದೆ. ಬುಧವಾರ ಚಿಲ್ಲಿ ಚಿಕನ್ ಎಲ್ಲ ನೀವೇ ಒಂದು ಹೋಟ್ಲ್ ಓಪನ್ ಮಾಡಿಬಿಡ್ಬೋದು ಎಲ್ಲ. ಹಾಂ ಓಕೆ. ಹಾಂ ಬರ್ತೀರಾ? ಓಕೆ ಓಕೆ ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಆಯಿತಾ? ಹಾಯ್ ಯಾರು? ಹಾಂ ಥ್ಯಾಂಕ್ ಯು. ಈಗ ಬಂದ್ರಾ? ಹೌದಾ? ಓಕೆ ಓಕೆ. ಇಲ್ಲ 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 ಹಾಂ ಹೌದು. ಯಾವುದು ಯಾರೋ ಆರ್ಟಿಕಲೆಲ್ಲ ಬಂದಿದ್ದಾರೆ. ನೀವು ಎಲ್ಲಿರೋದು? ಓ ಅಲ್ಲಿಂದ ಬಂದ್ರಾ? ವಾ ಯಾವಾಗ ಬಿಟ್ರಿ? ಹೌದಾ? ಓಕೆ ಓಕೆ. ಆ ಕಡೆ ಒಳಗಡೆ ಪಾರ್ಕಿಂಗ್ ಕೊಟ್ಬಿಟ್ಟು ಒಳಗಡೆ ಆ ಕಡೆ ಹೋಗಿ ಸಕ್ಕದಾಗಿದೆ ಜಾಗ ಆ ಕಡೆ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ, ಆರಾಮಾಗಿ ತಗೊಳ್ಳಿ. ಕಷ್ಟ ಬಿದ್ದು ತಗೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಂ ಓಕೆ ಓಕೆ. ಸೊ ಇಲ್ಲಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಶ್ರೀನಿವಾಸ ಸಾಗರ್ ಡ್ಯಾಮಲ್ಲಿ ನೀರಿಲ್ವಂತೆ, ಸೊ ಹೋಗೋದು ವೇಸ್ಟು. ನೀರಿದ್ರೇ ಮಜಾ ಅಲ್ಲಿ. ನೀರಿಲ್ಲ ಅಂತಂದರೆ ಅದು ನೋಡೋಕ್ಕೂ ಆಗಲ್ಲ, ಬರೀ ಡ್ರೈ ಗೋಡೆ ನೋಡ್ಕೊಂಡು ಬರ್ಬೇಕು ಅಷ್ಟೇ ಅದನ್ನು. ಸೊ ಅದಕ್ಕೆ ಈಗ ರಿಟರ್ನ್ ಮನೆಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ 2:30 ಆಯಿತು ಟೈಮು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಫುಲ್ಲು ಮಳೆ ಬಂದ್ಬಿಡ್ತು. ಇವಾಗ ಬಿಸಿಲಿದೆ, ಅವಾಗೆ ಫುಲ್ಲು ಮಳೆ, ಎಲ್ಲ ಆಲ್ಮೋಸ್ಟ್ ನಿಂತೋಗ್ಬಿಟ್ಟಿದ್ದೇವೆ. ಫುಲ್ಲು ಮಳೆ, ನಿಂತ್ಕೊಳಕ್ಕೂ ಏನು ಜಾಗ ಇಲ್ಲ. ಸರಿ ಆಯಿತು ಓಕೆ. ಆ ಕಡೆ ಹೋಗಿ ಮಗನ ಕರ್ಕೊಂಡ್ಬಂದಿದ್ರೆ ಆ ಕಡೆ ಈಜಾಡಕ್ಕೆಲ್ಲ ಹೋಗ್ಬಿಡ್ಬೋದಾಗಿತ್ತು. ಸೊ ಚೆನ್ನಾಗಿದೆ, ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು ನಿಮಗೆ. ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ಸೈಡಿಂದನೂ ಬರ್ಬೋದು, ದೊಡ್ಡಬಳ್ಳಾಪುರ ಸೈಡಿಂದನೂ ಬರ್ಬೋದು. ದಂಡಿಗನಹಳ್ಳಿ ಡ್ಯಾಮ್ ಅಂತ ಕರೀತಾರೆ. ಸೊ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಎಲ್ಲ ಫ್ಯಾಮಿಲೀಸ್ ಎಲ್ಲ ಒಂದು 8-10 ಜನ ಆರಾಮಾಗಿ ಬಂದು ಸಂಡೇನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಕ್ರೌಡು ಜಾಸ್ತಿ ಇಲ್ಲ, ಕಮ್ಮಿ ಕ್ರೌಡು. ಯಾಕಂದರೆ ಇದು ದಂಡಿಗನಹಳ್ಳಿ ಡ್ಯಾಮ್ಗೆ ಮುಂಚೆ ಒಂದು 5 ವರ್ಷದ ಮುಂಚೆ ಒಳ್ಳೆ ಕ್ರೌಡ್ ಇತ್ತು. 5-4 ವರ್ಷದ ಮುಂಚೆ ಎಲ್ಲ ಒಳ್ಳೊಳ್ಳೆ ಕ್ರೌಡ್ ಇತ್ತು. ಬಟ್ ಈಗ ಸ್ವಲ್ಪ ಕ್ರೌಡ್ ಕಮ್ಮಿ. ಸೊ ಆರಾಮಾಗಿ ಬರ್ಬೋದು. ಯಾವುದಕ್ಕೂ ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಬನ್ನಿ. ಓಕೆ ಸೊ ಬನ್ನಿ, ಹೊಡೋಣ ಈಗ ಸೀದಾ ಬೆಂಗಳೂರಿಗೆ, ಮನೆಗೆ ಹೊಟ್ಬಿಡೋಣ. ಮಗ ಬೇರೆ ಕಾಯ್ತಾ ಇರ್ತಾನೆ, ಒಬ್ಬನೇ ಇದ್ದಾನೆ ಮನೇಲಿ ಮಗ. ಅವನಿಗೇನು ಆರಾಮಾಗಿ ಸ್ಕೇಟ್ ಬೋರ್ಡು ಕ್ರಿಕೆಟ್ ಆಡ್ಕೊಂಡು ಕೂತಿರ್ತಾನೆ ಹುಡುಗರ ಜೊತೆ ಆಚೆ ಕಡೆ. ಸಂಡೇ ಬೇರೆ, ಇನ್ನೇನು ಎಲ್ಲರಿಗೂ ರಜಾ ಇರುತ್ತೆ, ಆರಾಮಾಗಿ ಆಟಾಡ್ಕೊಂಡಿರ್ತಾನೆ. ಸೊ ಬೇಗ ಹೋಗ್ಬಿಡೋಣ. ಓಕೆನಾ? ಖುಷಿನಾ? ಬರ್ಬೋದಾ ಇನ್ಮೇಲೆ ರೈಡ್ಗೆ? ಸಣ್ಣ ಪುಟ್ಟ ರೈಡ್ಗೆ. ದೊಡ್ಡ ರೈಡ್ ಆದರೆ ಡಾಮಿನರಲ್ಲಿ ಹೋಗೋಣ. ಇಲ್ಲೇ ಬ್ರೇಕ್ಫಾಸ್ಟ್ ರೈಡು ಅದು ಇದು ಆದರೆ ಇದ್ರಲ್ಲಿ ಹೋಗೋಣ. ಒಂದು 100 ಕಿಲೋಮೀಟರ್ಸ್ ಒಳಗಡೆ ಇದ್ದರೆ ಇದರಲ್ಲಿ ಹೋಗ್ಬಿಡೋಣ. ಓಕೆನಾ? ಸರಿ, ಹಂಗಾರೆ ಹೆಲ್ಮೆಟ್ಟು ಜಾಕೆಟ್ ಎಲ್ಲ ಕೊಡಿಸ್ಬಿಡ್ಲಾ? ಹಾಂ ಓಕೆ. ಹಾಂ ದುಡ್ಡು ನೀನು ಕೊಡಿಯುವಂತೆ, 50-50 ಮಾಡಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ ವೈಫ್ ಜೊತೆ ವ್ಲಾಗ್ ಮಾಡಿರೋದು. ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ, ಯಾಕಂದರೆ ಏನು ಮಾತಾಡಬೇಕು ಗೊತ್ತಿಲ್ಲ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಹೆಂಗೋ ನನಗೆ ಯಾವ ಥರ ತೋಚುತ್ತೋ ಆ ಥರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಅಲ್ಲೊಂದು ಫ್ಯಾಮಿಲಿ ಬೇರೆ ಬಂದು ಮಾತಾಡ್ಸಿದ್ರು, ಎಲ್ಲ ನೋಡ್ತಾ ಇರ್ತಾರಂತೆ ವೀಡಿಯೋಸ್ನ. ಸೊ ಈ ಥರ ಒಂದು ಪ್ರೀತಿ ಇದ್ದರೆ ಸಾಕು ನಮಗೆ. ಈ ಥರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇದೇ ಥರ ವೀಡಿಯೋಸ್ ಮಾಡ್ಕೊಂಡಿರ್ಬೋದು. ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ ಇವಾಗ. ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ. ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿಬಿಡಿ, ಬೆಲ್ ಐಕಾನು ಟಣ್ ಅಂತ ಒತ್ತುಬಿಡಿ ಅಂತ ಹೇಳ್ತಾ, ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.